ಕುರುಕ್ಷೇತ್ರ ಈಗಾಗಲೇ ಫಲಿತಾಂಶ ಪ್ರಕಟವಾಗಿದೆ. ಈ ಹಿನ್ನೆಲೆ ಒಂದು ಕಾಂಗ್ರೆಸ್ ಈಗಾಗಲೇ ಗೆಲುವು ಸಾಧಿಸಿದೆ, ಇನ್ನೊಂದರಲ್ಲಿ ಕಾಂಗ್ರೆಸ್ ಗೆಲುವನ್ನ ಬಹುತೇಕ ಸಾಧಿಸಿದೆ. 3ಕ್ಕೆ 3 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಭರ್ಜರಿ ಗೆಲುವು. ದಳಪತಿಗಳ ಕೋಟೆಯನ್ನ ಛಿದ್ರ ಮಾಡಿದ ಡಿಕೆ ಬ್ರದರ್ಸ್. ಶಿಗ್ಗಾವಿಯಲ್ಲಿ ನಡೆಯದ ಮಾಜಿ ಸಿಎಂ ಹವ. ಸಂಡೂರಿನಲ್ಲಿ ರೆಡ್ಡಿ ಶ್ರೀರಾಮುಲು ಆಟಕ್ಕೆ ಸೋಲು. ಕಾಂಗ್ರೆಸ್ ಪಾಳೆಯದಲ್ಲಿ ಮನೆ ಮಾಡಿದ ಸಂಭ್ರಮಾಚರಣೆ. 3ಕ್ಕೆ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ಗೆಲುವು. ಎಸ್, ಈಗಾಗಲೇ ಮಾತಾಡ್ತಾ ಇದ್ದೀವಿ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ಆಡಳಿತ ಪಕ್ಷಕ್ಕೆ ವರದಾನ ಆಗುತ್ತಾ ಈ ಗೆಲುವು ಅಂತ. ಸಹಜವಾಗಿ ಉಪಚುನಾವಣೆಗಳಂತ ಬಂದಾಗ ಆಡಳಿತ ಪಕ್ಷಕ್ಕೆ ಗೆಲುವು ಸಿಗುತ್ತೆ. ನಾನು ಆ ಪ್ರಶ್ನೆಯನ್ನೇ ಈಗಾಗಲೇ ಕಾಂಗ್ರೆಸ್ ವಕ್ತಾರರನ್ನ ಕೇಳಿದೆ. ಸರ್, ಒಂದು ಆಡಳಿತ ಪಕ್ಷದ ವರ್ಚಸ್ಸಿನಿಂದ ಗೆಲುವಂತೀರಾ, ಗ್ಯಾರಂಟಿಯ ಗೆಲುವಂತೀರಾ? ಗ್ಯಾರಂಟಿಯ ಗೆಲುವಂತೀರಾ ಅಂತ ಯಾಕೆ ಕೇಳಿದ್ದೀನಿ ಅಂದರೆ ಆಮೇಲೆ ಇನ್ನೊಂದು ಪ್ರಶ್ನೆ ಹಾಕ್ತೀನಿ, ಉತ್ತರ ಕೊಡಿ ಸರ್. ಈಗ ಸದ್ಯ ನೀವು ಗ್ಯಾರಂಟಿ ಗೆಲುವಂತೀರಾ ಅಥವಾ ಇಲ್ಲ? ಕಳೆದ 15-16 ತಿಂಗಳಿಂದ ನಾವೇನು ಸರ್ಕಾರ ನಡೆಸಿದ್ವಿ, ಆ ಸರ್ಕಾರ ನಡೆಸಿರುವುದು ಏನು ದಾರಿ ಇತ್ತು ಅದನ್ನ ಜನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ನಾವು ಒಂದು ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಏನು ಬಜೆಟ್ ಅಲ್ಲಿ ಸುಮಾರು 1,20,000 ಕೋಟಿ ಅಭಿವೃದ್ಧಿ ಜೊತೆನಲ್ಲಿ ನಾವು ಗ್ಯಾರಂಟಿಗಳು ಯಾವುದೇ ಧರ್ಮ ಜಾತಿ ಆಧಾರ ಅಲ್ಲ. ಇವತ್ತು ಆ ಮಹಿಳೆಯರಿಗೆ, ಆ ಮಹಿಳಾ ಸಬಲೀಕರಣಕ್ಕಾಗಿ ನಾವು ಗೃಹಲಕ್ಷ್ಮಿ ಮತ್ತೆ ಶಕ್ತಿ ಯೋಜನೆ, ಸುಮಾರು 20% ಮಹಿಳೆಯರು ಇವತ್ತು ಹೊರಗಡೆ ಬಂದು ನಮ್ಮ ಇದರಲ್ಲಿ ಪಾಲ್ಗೊಳ್ಳುವಂತಹ ಒಂದು ಕೆಲಸ ಆಯಿತು. ಸೊ ಬಹಳಷ್ಟು ಈ ಗ್ಯಾರಂಟಿಗಳಿಂದ ಏನಾಯ್ತು ಅಂದರೆ ಈ ಜನರ ಜೀವನ ಬದಲಾವಣೆ ಆಗ್ತಾ ಜನರಿಗೆಲ್ಲೋ ಒಂದು ಕಡೆ ಇದರ ಅವಶ್ಯಕತೆ ಇದ್ದೇ ಇತ್ತು. ಯಾಕಂದರೆ ಕೋವಿಡ್ ನಂತರ ಇವರಿಗೆ ಒಂದು 3.5 ವರ್ಷಗಳ ಅವಕಾಶ ಸಿಕ್ಕಿತ್ತು BJP ಅವರಿಗೆ, ಅವರು ಅದನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ. ಹಾಗಾಗಿ ನಮ್ಮ ಕಾರ್ಯವೈಖರಿ, ನಮ್ಮ ವರ್ಚಸ್ಸು, ಅದರ ಜೊತೆಯಲ್ಲಿ ನಮ್ಮ ಏನು ಗ್ಯಾರಂಟಿಗಳನ್ನು ಕೊಟ್ವಿ, ಈ ಗ್ಯಾರಂಟಿಗಳು ಈ ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ಧಿನಲ್ಲಿ ಬಹಳ ದೊಡ್ಡ ಒಂದು ಯೋಗದಾನವನ್ನು ಕೊಡ್ತಾ ಇದೆ. ಹಾಗಾಗಿ ಸರ್, ಒಂದು ಸಣ್ಣ ಇಂಟ್ರಪ್ಟು. ಗ್ಯಾರಂಟಿಯಿಂದ ಈ ಬಾರಿ ಉಪಚುನಾವಣೆಯಲ್ಲಿ ಗೆಲುವಾಗಿದೆ ಅನ್ನೋದಾದ್ರೆ ಓಕೆನಾ? ಈಗಾಗಲೇ BJP ವಕ್ತಾರರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ನಾನು ಮತ ಪ್ರಚಾರಕ್ಕೆ ಹೋಗಿದ್ದೆ ಸರ್, ಅಲ್ಲೆಲ್ಲ ಗ್ಯಾರಂಟಿ ವಿರೋಧ ಇದೆ ಅಂತ BJP ವಕ್ತಾರರು ಹೇಳ್ತಾ ಇದ್ರು. ಇದೇ ಮಾತನ್ನ ಲೋಕಸಭೆ ಚುನಾವಣೆ ಫಲಿತಾಂಶ ಬಂದಾಗ ಕಾಂಗ್ರೆಸ್ ನಾಯಕರ ಬಾಯಲ್ಲೂ ಕೇಳಿದ್ದೆ. ನೋಡಿ ಸರ್, ಗ್ಯಾರಂಟಿ ವರ್ಕೌಟ್ ಆಗಲ್ಲ ಅಂತ. ಅಲ್ಲ, ಗ್ಯಾರಂಟಿ ಈಗ ಲೋಕಸಭೆ ಚುನಾವಣೆ ಎಲ್ಲೋ ಒಂದು ಕಡೆ ರಾಜ್ಯದ ವಿಷಯಗಳ ಜೊತೆಯಲ್ಲಿ ಒಂದು ಲಾರ್ಜರ್ ಕ್ಯಾನ್ವಾಸಲ್ಲಿ ನಾವು ನ್ಯಾಷನಲ್ ಇಶ್ಯೂಸ್ಗಳು ನಾವು ತೊಗೊಂಡಿರ್ತೀವಿ. ಸೊ ಇದು ರಾಜ್ಯದ ವಿಷಯ ಆಗಿತ್ತು. ಜನರಿಗೆ ಎಲ್ಲೋ ಒಂದು ಕಡೆ ಈ BJP ಅವರು ಅಥವಾ ಈ ವಿಪಕ್ಷದವರು ಏನು ಕುತಂತ್ರ ಮಾಡ್ತಾ ಇದ್ರು, ಏನೋ ಒಂದು ಅಪಪ್ರಚಾರ ಮಾಡ್ತಾ ಇದ್ರು, ಗ್ಯಾರಂಟಿಗಳಿಂದ ಏನೋ ರಾಜ್ಯ ದಿವಾಳಿ ಆಗ್ಬಿಡುತ್ತೆ, ರಾಜ್ಯ ಗ್ಯಾರಂಟಿಗಳು ಸಮರ್ಪಕವಾಗಿ ಇವರು ಜಾರಿಗೆ ತರೋದಕ್ಕೆ ಆಗಲ್ಲ. ಈಗ ಮೊನ್ನೆ ಮಹಾರಾಷ್ಟ್ರ ಚುನಾವಣೆಯಲ್ಲೂ ಅಪಪ್ರಚಾರ ಮಾಡಿ ಸುಳ್ಳು ಜಾಹೀರಾತನ್ನು ನೀಡಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಕುತಂತ್ರ. ಜನರಿಗೆ ಈ ಗ್ಯಾರಂಟಿಗಳು ಹೋದರೆ ಇಲ್ಲಿ ಕಾಂಗ್ರೆಸ್ ಪಕ್ಷ 2023 ಆಯಿತು, ತಿರ್ಗಾ 2028ಕ್ಕೂ ನಾವು ಬರ್ತೀವಿ ಅನ್ನುವಂಥ ಒಂದು ಸ್ಪಷ್ಟ ಒಂದು ಜನರಲ್ಲಿ ಒಂದು ಭಾವನೆ ಇರೋದನ್ನು ಇವ್ರಿಗೆ ಎಲ್ಲೋ ಒಂದು ಕಡೆ ಕಸಿಬಿಸಿ. ಯಾಕಂದರೆ ಇವ್ರಿಗೆ 3.5 ವರ್ಷ ಏನೋ ಅವಕಾಶ ಇದ್ದಾಗ ಇವ್ರು ಏನೂ ಮಾಡೋಕ್ಕಾಗಿಲ್ಲ. ಈಗ ಕೈ ಇಸ್ಕೊಂಡು ಕಾಲ ತೊಳುವಂಥ ಒಂದು ಇದು ಬಂದಿದೆ. ಹಾಗಾಗಿ ಗ್ಯಾರಂಟಿನೂ ಕೆಲಸ ಮಾಡಿದೆ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಇವರೇನು ಅಪಪ್ರಚಾರ ಮಾಡಿದರು, ಏನು ಭಾವನೆಗಳ ವಿಷಯಗಳನ್ನು ತಂದು, ಭಾವನಾತ್ಮಕ ವಿಷಯಗಳನ್ನು ತಂದು ಇವರು ರಾಜಕಾರಣ ಮಾಡಕ್ಕೆ ಹೋದ್ರು. ನಾವು ಬದುಕಿಗೆ ಹತ್ರ ಆಗುವಂಥದ್ದು, ಬದುಕನ್ನು ಕಟ್ಟಿಕೊಳ್ಳುವಂಥ ವಿಷಯಗಳನ್ನು ತೆಗೆದು ನಾವು ಜನರ ಹತ್ರ ಹೋದ್ವಿ. ಸೊ ಜನ ಅದಕ್ಕೆ ಮನ್ನಣೆ ಕೊಟ್ಟರು. ಓಕೆ, ಈಗ ಸಿಹಿ ತಿನಿಸಿ ಪರಸ್ಪರ ಕಾರ್ಯಕರ್ತರು ಸಂಭ್ರಮಿಸ್ತಾ ಇದ್ದಾರೆ. ಬೆಂಗಳೂರಿನ ಕೈ ಕಚೇರಿಯಲ್ಲಿ ಸಚಿವರು ಶಾಸಕರು ದೌಡಾಯಿಸ್ತಾ ಇದ್ದಾರೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಡಿಕೆ ಬ್ರದರ್ಸ್ ಕೂಡ ಕಾಂಗ್ರೆಸ್ಸಿನ ಕಚೇರಿಗೆ ಆಗಮಿಸಲಿದ್ದಾರೆ. ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರ ಸಂಭ್ರಮ. ಓಕೆ, BJP ವಕ್ತಾರರಾಗಿರುವಂಥ ವಿಜಯ್ ಪ್ರಸಾದ್ ಅವರೇ, ನೋಡಿ, ಈಗಾಗಲೇ ಏನು ಗ್ಯಾರಂಟಿಗಳನ್ನು ಜನ ಒಪ್ಕೊಳ್ತಾ ಇದ್ದಾರೆ. ನೀವು ಭಾವನಾತ್ಮಕವಾಗಿ ಹೋಗ್ತಾ ಇದ್ದೀರಿ, ಭಾವನಾತ್ಮಕವಾಗಿ ಹೋದರೆ ಯಾವುದೇ ಕೆಲಸ ಆಗೋದಿಲ್ಲ, BJP ಭಾವನಾತ್ಮಕತೆಯನ್ನು ಬಿಟ್ಟು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಭಾವನಾತ್ಮಕತೆಗೆ ಬೆಲೆ ಕೊಟ್ಟಿಲ್ಲ ಈ ಚುನಾವಣೆಯಲ್ಲಿ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಿ? ನೋಡಿ, ಚುನಾವಣೆಗಿಂತ ಮುಂಚೆ ಕಾಂಗ್ರೆಸ್ಸಲ್ಲಿ, ಇದು ನಾನೆಲ್ಲ ಹೇಳ್ತಾ ಇರೋದು, ಕಾಂಗ್ರೆಸ್ ಅವರು ರಾಜೀವ್ ಕಾಗೆ ಆಗಿರ್ಬೋದು ಅಥವಾ ಬಾಲಕೃಷ್ಣ ಅವರು ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರು ಏನು ಹೇಳ್ತಾ ಇದ್ದಾರೆ,
ಯಾಕೆ ಡಿ ಕೆ ಶಿವಕುಮಾರ್ ತಗೊಳ್ಳಿ, ಹೇಳಿ ಸರ್. ಏನು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಇದನ್ನ ಶಕ್ತಿ ಯೋಜನೆ ರೀಥಿಂಕ್ ಮಾಡ್ತೀವಿ, ಯಾರು ಬರ್ತಾ ಇಲ್ಲ ನನಗೆ ಕಾಂಗ್ರೆಸ್ ಗ್ಯಾರಂಟಿ ಒಂದ್ ನಿಮಿಷ ಆಯ್ತು ಸರ್. ನಿಮ್ಮ ಅವರನ್ನೇ ಯಾರು ಅಧ್ಯಕ್ಷರು ಹೇಳಿದ್ದಾರೆ, ನೀವ್ ಯಾಕೆ ಇದನ್ನ ಹೇಳ್ತೀರಾ ಅಂತ. ಆಮೇಲೆ ಇವ್ರಿಗೆ ಹೆಂಗಾಗಿದೆ ಅಂತಂದ್ರೆ ರಾಷ್ಟ್ರೀಯ ಅಧ್ಯಕ್ಷರೇ ಒಂದ್ ನಿಮಿಷ ರಾಷ್ಟ್ರೀಯ ಅಧ್ಯಕ್ಷರನ್ನೇ ಹೇಳಿದ್ದಾರೆ ಇವ್ರಿಗೆ ಪರಿಷ್ಕರಣೆ ಮಾಡ್ತಾರೆ, ಯಾಕೆ ಈ ಥರದ್ದೆಲ್ಲ ಹೇಳ್ತೀರಾ. ಆಮೇಲೆ ನೀವು ಈ ಥರ 5 ಗ್ಯಾರಂಟಿ ಹೇಳಿದ್ಮೇಲೆ ಒಂದು ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಒಂದು ರಸ್ತೆ ಗುಂಡಿ ಬಿತ್ತು ಅಂದ್ರೆ ಒಂದು ಹಿಡಿ ಮಣ್ಣು ಹಾಕಿ ಕ್ಲೋಸ್ ಮಾಡೋಕ್ಕೂ ನಿಮ್ಗೆ ದುಡ್ಡಿಲ್ಲ ಅಂತ ನಾನೆಲ್ಲ ಹೇಳ್ತಾ ಇರೋದು. ಇವ್ರು ಹೇಳ್ತಾರೆ, ಯಾರು ಸಾಮಾನ್ಯ ಖರ್ಗೆ ಅವ್ರು ಹೇಳ್ತಾ ಇದ್ದಾರೆ. ಇದು ಖರ್ಗೆ ಇವರೆಲ್ಲ ಏನ್ ಮಾಡಿದ್ರು, ಡಿ ಕೆ ಶಿವಕುಮಾರ್ ಮಹಾರಾಷ್ಟ್ರಕ್ಕೆ ಹೋದ್ರು, ಸಿದ್ದರಾಮಯ್ಯ ಅವ್ರು ಮಹಾರಾಷ್ಟ್ರಕ್ಕೆ ಹೋದ್ರು, ಜಮೀರ್ ಅಹಮದ್ ಮಹಾರಾಷ್ಟ್ರಕ್ಕೆ ಹೋದ್ರು, ಇವರೆಲ್ಲ ಹೋಗಿ ಅಲ್ಲಿ ಪ್ರಚಾರ ಮಾಡಿದ್ದೇನು ಕರ್ನಾಟಕ ಮಾಡೆಲ್. ಮಹಾರಾಷ್ಟ್ರಲ್ಲಿ ಕರ್ನಾಟಕ ಮಾಡಲ್ ಕಾಂಗ್ರೆಸ್ ಸರ್ಕಾರ ಬಂತು ಅಂತಂದ್ರೆ, ಮಹಾ ವಿಕಾಸ್ ಅಗಾಡಿ ಬಂತು ಅಂತಂದ್ರೆ ನಾವು ಕರ್ನಾಟಕ ಮಾಡಲ್ನ ಮಹಾರಾಷ್ಟ್ರಲ್ಲಿ ತರ್ತೀವಿ ಅಂತ ಚುನಾವಣೆ ಪ್ರಚಾರ ಮಾಡಿದ್ದೇ ಮಾಡಿದ್ದು. ಹಾಗಾದ್ರೆ ಒಂದ್ ನಿಮಿಷ ಜಾಹೀರಾತನ್ನು ಅಪಪ್ರಚಾರ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕುತಂತ್ರದಿಂದ ಅಲ್ಲಿ ಸೋಲಿಸುವಂತ ಕೆಲಸವನ್ನ ಮಾಡಿದ್ರು. ಇವತ್ತಿನ ದಿವಸ ದೇಶದಲ್ಲಿ ಜನಗಳಿಗೆ ಮೋದಿ ಅವರ ಮೇಲೆ ಭಾರಿ ವಿಶ್ವಾಸ ಇದೆ. ಇವತ್ತು ಮಹಾರಾಷ್ಟ್ರ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಬೇರೆ ದೇಶದ ಎಲ್ಲಾ ಕಡೆನೂ ಮೋದಿಗೆ ಅವ್ರಿಗೆ ಯಾಕೆ ನಾವು 3ನೇ ಬಾರಿ ಸರ್ಕಾರ ಮಾಡಿದ್ವಿ. ಇವತ್ತಿನ ದಿವಸ ಮೋದಿ ಅವ್ರ ಮೇಲೆ ಇಟ್ಟಿರುವಂತ ಜನಗಳಲ್ಲಿ ಇಟ್ಟಿರುವಂತ ನಂಬಿಕೆ, ಅವ್ರ ಮೇಲೆ ಇಟ್ಟಿರುವಂತ ವಿಶ್ವಾಸ, ಇವತ್ತಿನ ದಿವಸ ಇವ್ರು ಯಾಕೆ ಇಷ್ಟ ಅಪಪ್ರಚಾರ ಮಾಡ್ತಾರೆ ಅಂತಂದ್ರೆ 2025ರಲ್ಲಿ ನಮ್ಮ ದೇಶ, ಭಾರತ ದೇಶ 3ನೇ ಅತ್ಯಂತ ದೊಡ್ಡ ಎಕಾನಮಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಇದನ್ನೇ ಅಲ್ಲಲ್ಲ, ಹಾಗಾಗಿ ಇದಕ್ಕೆ ಏನ್ ಮಾಡಿದ್ದಾರೆ, ಇದನ್ನ ಚುನಾವಣೆಗೆ ಬಳಸ್ಕೊಂಡು ಇನ್ನೇನು ಮುಂದಿನ ವಾರ ಅಧಿವೇಶನ ಸ್ಟಾರ್ಟ್ ಆಗ್ಬೇಕು ಅಂತಂದ್ರೆ, ಶುರು ಆಗ್ಬೇಕು ಅಂತಂದ್ರೆ ಇವರು ಅದಾನಿ ವಿಷಯ ತಂದ್ರು. ಅದಾನಿ ವಿಷಯ ತಂದು ಏನ್ ಮಾಡಿದ್ರು, ಒಂದೇ ಒಂದು ಕಾರಣಕ್ಕೆ ಇರಲಿಲ್ಲ 10 ಸೆಕೆಂಡ್ ನೀವು ಬ್ರೇಕ್ ಹೋಗಿದ್ದ ಮುಂಚೆ ಇವ್ರೇನ್ ಮಾಡಿದ್ರು, ಒಂದೇ ಒಂದು ಕಾರಣಕ್ಕೆ ಕಾಂಗ್ರೆಸ್ ವೋಟ್ ಹಾಕ್ಲಿಲ್ಲ ಅಂತ ಹೆಂಗಾದ್ರೂ ಮಾಡಿ ಈ ಸ್ಮಾಲ್ ಟೈಮ್ ಇನ್ವೆಸ್ಟರ್ಸ್ ಮೇಲೆ ಅವ್ರ ಮೇಲೆ ಚಪ್ಪಡಿಕಲ್ಲಿ ಎಳಿಬೇಕು ಅಂತ ಏನ್ ಮಾಡಿದ್ರು, ಅದಾನಿ ಇಶ್ಯೂ ತಂದ್ರು. 2.5 ಕೋಟಿ ಸ್ಮಾಲ್ ಟೈಮ್ ಇನ್ವೆಸ್ಟರ್ಸ್ ಎಷ್ಟು ಸಾವಿರಾಂತರ ದುಡ್ಡು ಕಳ್ಕೊಂಡ್ರು. ಇವ್ರಿಗೆ ಏನ್ ಗೊತ್ತಾ, ಇವ್ರಿಗೆ ದೇಶ ಮುಂದೆ ಹೋಗ್ಬಾರ್ದು, ಎಕಾನಮಿ ಮೇಲೆ ಬಾಯಿ ಹೊಡ್ಕೋತೀರಾ. ಅಲ್ಲ, ಈಗ ಕರ್ನಾಟಕದ ಜನತೆ ಏನಾದ್ರು ದಡ್ರ ಸರ್? ಕರ್ನಾಟಕದ ಜನತೆ ಮತ್ತೆ ಮೋದಿ ಅವರ ಈ ನಾಯಕತ್ವವನ್ನು ಯಾಕೆ ಒಪ್ಕೊಳ್ಳಿಲ್ಲ? ಅಥವಾ ಕರ್ನಾಟಕದ ನಾಯಕರ ಫೇಲಿಯರ್ ಅಲ್ಲಲ್ಲ, ಇದು ಕರ್ನಾಟಕದಲ್ಲಿ ಜನಗಳು ಇವತ್ತಿನ ದಿವಸ ಅದಕ್ಕೆ ತಾನೇ ನಮ್ಗೆ ಇದ್ರದ್ದು ಸೀಟ್ ಕೊಟ್ಟಿರೋದು. ಇಷ್ಟರಲ್ಲಿ 18 ಸೀಟ್ ಕೊಟ್ಟೋದ್ರಲ್ಲಿ ಯಾಕೆ ಕೊಟ್ಟಿರೋದು? ಅವ್ರ ಮೇಲೆ ಇಟ್ಟಿರುವಂತ ವಿಶ್ವಾಸ ಇದರಿಂದಾನೇ ಯಾವತ್ತು ಕರ್ನಾಟಕ ಮೋದಿ ಅವರ ಬಿಜೆಪಿ ಅವರ ಕೈ ಬಿಟ್ಟಿಲ್ಲ. ಆಯ್ತಾ, ಮೋದಿ ಅವ್ರ ಮೇಲೆ ವಿಶ್ವಾಸ ಇದ್ಕೊಂಡೆ ಇಷ್ಟೊಂದೆಲ್ಲ ಕೆಲಸ ಮಾಡಿರೋದು. ಹಾಗಾದ್ರೆ ಕರ್ನಾಟಕದಲ್ಲಿ ಬಿಜೆಪಿಗೆ ಮನ್ನಣೆ ಯಾಕೆ ಸಿಗ್ತಿಲ್ಲ ಅನ್ನುವ ವಿಚಾರ ಬೇಕು. ಅದಕ್ಕೆ ಮಾತಾಡೋಣ ಸರ್. ಒಂದು ಚಿಕ್ಕ ವಿರಾಮ ಇದೆ ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ಡಿಬೇಟ್ ಮುಂದುವರಿಸ್ತೇನೆ.